ನಮಸ್ಕಾರ ಸ್ನೇಹಿತರೆ, ಹೆಡ್ಜಿಂಗ್ ಸ್ಟಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. 2025 ಅನ್ನೋದು ಕೇವಲ ಒಂದು ವರ್ಷ ಅಲ್ಲ, ಸರ್ಕಾರಗಳ ಒಂದು ಆಟ ಅಂತ ಹೇಳ್ಬೋದು. ಅವರು ಕೊಡುವಂಥ ಒಂದೊಂದು ಡಿಸಿಷನ್ನು ಮಾರ್ಕೆಟ್ನ ಬುಲ್ಲಿಶಾರು ತೊಗೊಂಡು ಹೋಗುತ್ತೆ ಅಥವಾ ಮಾರ್ಕೆಟ್ನ ಬೇರಿಶಾರು ತೊಗೊಂಡು ಹೋಗುತ್ತೆ. ಇದರ ಮಧ್ಯದಲ್ಲಿ ನಿಂತಿದೆ ನಮ್ಮ ಟಾಟಾ ಮೋಟರ್ಸ್ ಕಂಪನಿ. ಎರಡಾಗಿ ವಿಭಾಗ ಆಗ್ತಾ ಇದೆ, ಸ್ಪ್ಲಿಟ್ ಆಗ್ತಾ ಇದೆ. ಒಂದು ದೊಡ್ಡ ಕಂಪನಿನ ಅಕ್ವೈರ್ ಮಾಡ್ತಾ ಇದೆ. ಅದಲ್ಲದೆ ಒಂದು ಸೈಬರ್ ಅಟ್ಯಾಕ್ ಆಗಿರೋ ಕಾರಣ ಅದನ್ನು ಕೂಡ ಫೈಟ್ ಮಾಡ್ತಾ ಇದೆ. ಟಾಟಾ ಮೋಟರ್ಸು ಮತ್ತು ಸರ್ಕಾರಗಳ ಎರಡು ಡಿಸಿಷನ್ನಿಂದ ಟಾಟಾ ಮೋಟರ್ಸ್ ಎಲ್ಲಿ ಹೋಗುತ್ತೆ ಮುಂದೆ, ಬನ್ನಿ ನೋಡೋಣ. ಮೊದಲನೇದು ಕಂಪನಿಯ ಸ್ಪ್ಲಿಟ್, ಡಿಮರ್ಜರ್ ಆಗಿದೆಯಲ್ಲ, ಏನಾಗತ್ತೆ ಅಂತ ನೋಡೋಣ ಬನ್ನಿ. ಕಂಪನಿ ಏನಾಗಿದೆ ಅಂದರೆ ಎರಡು ಭಾಗ ಆಗಿದೆ. ಮೊದಲನೇದು ಕಮರ್ಷಿಯಲ್ ವೆಹಿಕಲ್ಸ್ ಅಂದರೆ TMLCV ಅಂತ, ಇನ್ನೊಂದು TMPV ಪ್ಯಾಸೆಂಜರ್ ವೆಹಿಕಲ್ಸು ಮತ್ತು ಜಾಗ್ವಾರು, ಲ್ಯಾಂಡ್ ರೋವರ್ಸು ಮತ್ತು EV ವೆಹಿಕಲ್ಸ್ಗಳದ್ದು ಇನ್ನೊಂದು ಸ್ಪ್ಲಿಟ್ ಆಗಿದೆ. ಇದು ಏನಕ್ಕೋಸ್ಕರ ಮಾಡಿದ್ದಾರೆ ಅಂತ ಹೇಳಿದ್ರೆ, ಅದರ ಕ್ಯಾಪಿಟಲ್ನ ಕರೆಕ್ಟಾಗಿ ಅಲೋಕೇಟ್ ಮಾಡೋಕ್ಕೋಸ್ಕರ ಮಾಡಿದ್ದಾರೆ. ಇದೊಂದು ದೊಡ್ಡ ಮೆಗಾ ಡಿಸಿಷನ್ ಆಗಿದೆ. ಒಂದು ಸತಿ ಈ ಡಿಸಿಷನ್ ಆಗ್ತಿದ್ದಂಗೆನೆ ಎಲ್ಲ ಇನ್ವೆಸ್ಟರ್ಸು ಇದನ್ನು ವೆಲ್ಕಮ್ ಮಾಡ್ತಾರೆ. ಕೇವಲ ಸ್ವಲ್ಪ ದಿವಸಗಳಲ್ಲಿ 5% ಮಾರ್ಕೆಟ್ ಟಾಟಾ ಮೋಟರ್ಸ್ ಬುಲ್ಲಿಶ್ ಆಗಿ ನಾವು ಕಾಣಬಹುದು. ಎರಡನೇದಾಗಿ ಟಾಟಾ ಮೋಟರ್ಸ್ ಏನು ಮಾಡುತ್ತೆ ಅಂದರೆ, EV ಇನ್ಫ್ರಾಸ್ಟ್ರಕ್ಚರಲ್ಲಿ ಇರುವಂಥ ಬಸ್ಸಸ್ಸು ಮತ್ತು ಟ್ರಕ್ಸ್ಗಳ ಒಂದು ದೊಡ್ಡ ಬ್ರ್ಯಾಂಡೆಡ್ ಕಂಪನಿನ ಅದು ಅಕ್ವೈರ್ ಮಾಡುತ್ತೆ. ಅದು ಪರ್ಚೇಸ್ ಮಾಡಿರೋದು ಕೇವಲ ಇದನ್ನು ನಾವು ಪರ್ಚೇಸ್ ಅಂತ ಕರೆಯಲ್ಲ, ಇದನ್ನು ಒಂದು ಸ್ಟೇಟ್ಮೆಂಟ್ ಅಂತ ಕೊಡ್ತೀವಿ. ಯಾಕೆ ಅಂದರೆ, ಹೌದು ಇದರಿಂದ ನಮಗೆ ಸಿಕ್ಕಾಪಟ್ಟೆ ಡೆಟ್ ಇದೆ, ಇನ್ಫ್ರಾಸ್ಟ್ರಕ್ಚರ್ ಚಾಲೆಂಜಸ್ ಇದೆ ಅಂತೆಲ್ಲ ಹೇಳ್ಬೋದು. ಆದರೆ ಟಾಟಾ ಮೋಟರ್ಸ್ ಒಂದು ಬೋಲ್ಡ್ ಸ್ಟೇಟ್ಮೆಂಟ್ ಕೊಡುತ್ತೆ, ಅದನ್ನೆಲ್ಲ ನಾವು ಫೇಸ್ ಮಾಡೋಕ್ಕೆ ರೆಡಿ ಇದ್ದೀವಿ. ನಾವು ಟ್ರೆಂಡನ್ನು ಫಾಲೋ ಮಾಡಲ್ಲ, ಟ್ರೆಂಡನ್ನು ಕ್ರಿಯೇಟ್ ಮಾಡ್ತೀವಿ ಅಂತ ಹೇಳುತ್ತೆ. ಎಲ್ಲವೂ ಸುಲಲಿತವಾಗಿ ನಡೀತಾ ಇದೆ ಅಂತ ಅನ್ಕೊಳ್ತಾ ಇರೋ ಟೈಮಲ್ಲೇ ಒಂದು ದೊಡ್ಡ ಶಾಕ್ ಬರುತ್ತೆ ಟಾಟಾ ಮೋಟರ್ಸ್ಗೆ. ಅದು ಏನಪ್ಪ ಅಂತ ಹೇಳಿದ್ರೆ, ಒಂದು ಸೈಬರ್ ಅಟ್ಯಾಕ್. ಅದ್ರ ಬಗ್ಗೆ ನಾವು ಡೀಟೇಲ್ಸ್ ತಿಳ್ಕೊಳ್ಳೋಣ ಬನ್ನಿ. ಒಂದು ಸೈಬರ್ ಅಟ್ಯಾಕ್ ಆಗುತ್ತೆ. ಯಾವಾಗ ಸೆಪ್ಟೆಂಬರ್ 2025ರಲ್ಲಿ ಒಂದು ಸೈಬರ್ ಅಟ್ಯಾಕ್ ಆಗ್ತಿದ್ದಂಗೆ UK ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ನ ಅದು ಕಂಪ್ಲೀಟ್ ಆಗಿ ಶಟ್ ಡೌನ್ ಮಾಡುತ್ತೆ. ಸಪ್ಲೈ ಚೈನ್ನ ಸ್ಟಾರ್ಟ್ ಮಾಡುತ್ತೆ. ಸೈಬರ್ ಅಟ್ಯಾಕಿಗೆ ಬಂದಿರೋವಂಥ ಪ್ರತಿಯೊಂದು ಡೀಟೇಲ್ಸ್ನು ಅದು ಸ್ಟಾಪ್ ಮಾಡಿ, ಸೈಬರ್ ಶೀಲ್ಡ್ನ ರೀಕ್ರಿಯೇಟ್ ಮಾಡಿ ಪ್ರತಿಯೊಂದನ್ನು ಮತ್ತೆ ರೀಸ್ಟಾರ್ಟ್ ಮಾಡುತ್ತೆ. ಇಲ್ಲಿಂದ ನಾವು ಏನು ಕಲಿಬೋದಪ್ಪ ಅಂತ ಹೇಳಿದ್ರೆ, ಯಾವುದೇ ಥರ ತೊಂದರೆಗಳಿಗೂ ಟಾಟಾ ಮೋಟರ್ಸ್ ರೆಡಿಯಾಗಿದೆ. ಕಾಸ್ಟ್ಲಿ ಆಯಿತು, ಈ ಪರ್ಟಿಕ್ಯುಲರ್ ಸೈಬರ್ ಅಟ್ಯಾಕಿಂದ ಸಿಕ್ಕಾಪಟ್ಟೆ ಚಾಲೆಂಜಸ್ ಬಂತು. ಆದರೂ ಅದು ಆ ಪರ್ಟಿಕ್ಯುಲರ್ ತೊಂದರೆಯಿಂದ ಹಿಂದೆ ಹೋಗಲಿಲ್ಲ, ಮತ್ತೆ ವಾಪಸ್ ಮರಳಿ ಬಂದು ಕಂಪ್ಲೀಟಾಗಿ ರೀಸ್ಟಾರ್ಟ್ ಮಾಡ್ಕೊಂಡಿದ್ದು. ನಾವು ಇದರಿಂದ ಏನಪ್ಪ ಕಲಿಬೋದು ಅಂತ ಹೇಳಿದ್ರೆ, ನಾವು ಬಿದ್ದರೆ ತಪ್ಪಲ್ಲ, ಬಿದ್ದು ಎದ್ದೇಳದೇ ಇದ್ರೆ ತಪ್ಪು. ಅಂದರೆ ನಾವು ಕೂಡ ನಮ್ಮ ಜೀವನದಲ್ಲಿ ಎಷ್ಟೋ ಸತಿ ಒಂದು ಫಾಲ್ನ ಕಾಣಬಹುದು, ಆದರೆ ಅದು ತಪ್ಪಲ್ಲ. ಒಂದು ಸತಿ ಬಿದ್ದಾಗ ಎಷ್ಟು ಬೇಗ ನಾವು ವಾಪಸ್ ಎದ್ದೇಳ್ತೀವಿ ಅನ್ನೋದನ್ನ ಟಾಟಾ ಮೋಟರ್ಸ್ ನಮಗೆ ತೋರಿಸ್ಕೊಟ್ಟಿದೆ. ಗ್ಲೋಬಲ್ ಮಾರ್ಕೆಟ್ ಕರೆಕ್ಷನ್ ತಗೊಳ್ಬೇಕಾದ್ರೆ ನಮಗೆ ಮೋದಿಜಿ ಅವರು GST ರಿಫಾರ್ಮ್ಸ್ಗಳನ್ನ ಕೊಡ್ತಾರೆ. ಅದರಿಂದ ಟಾಟಾ ಮೋಟರ್ಸ್ಗೆ ಏನಾಯಿತು ಅಂತ ಈ ಸ್ಲೈಡಲ್ಲಿ ನೋಡೋಣ ಬನ್ನಿ. ಒಂದು ಸತಿ GST ರಿಫಾರ್ಮ್ಸ್ ಬಂದಾಗ ಟಾಟಾ ಮೋಟರ್ಸ್ ಆ ಟೈಮ್ನಲ್ಲಿ ಫೆಸ್ಟಿವಲ್ ಸೀಸನ್ ಕೂಡ ನಡೀತಾ ಇತ್ತು. ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಕ್ರಿಯೇಟ್ ಆಗೋಯಿತು. ಈ ಡಿಮ್ಯಾಂಡ್ ಕ್ರಿಯೇಟ್ ಆದ ಕಾರಣ ಅರೌಂಡ್ ವೆಹಿಕಲ್ಸ್ ಬಂದ್ಬಿಟ್ಟು 1,55,000 ಇದ್ದಿದ್ದು 65,000ಕ್ಕೆ ಹೊಟ್ಟೋಯ್ತು. ಸೊ ಆಲ್ಮೋಸ್ಟ್ ಆ ವರ್ಷ 60,900 ಯೂನಿಟ್ಸ್ ಸೇಲ್ಸ್ ಆಗಿದೆ. 47% ಇಯರ್ ಆನ್ ಇಯರ್ ಸೇಲ್ಸ್ ಗ್ರೋತ್ ಆಗಿದೆ, ರೆಕಾರ್ಡ್ ಹೈ. ಇದು ನಮ್ಮ ಮಹೇಂದ್ರ ಮತ್ತು ಹುಂಡೈ ಕಂಪನಿನ ಕೂಡ ಬೀಟ್ ಮಾಡಿ ಟಾಪ್ 2ಗೆ ಕೂಡ ಬಂದಿದೆ ಟಾಟಾ ಮೋಟರ್ಸು. ಇದು ನಮ್ಮ ಎರಡು ಮಿಕ್ಸು, ಒಂದು GST ರಿಫಾರ್ಮ್ಸು, ಅದೇ ಟೈಮ್ನಲ್ಲಿ ಫೆಸ್ಟಿವಲ್ ಸೀಸನ್. ಇದೆರಡು ಒಂದೇ ಟೈಮ್ನಲ್ಲಿ ಬಂದ ಕಾರಣ ಟಾಟಾ ಮೋಟರ್ಸ್ಗೆ ಸೇಲ್ಸು ಇಂಪ್ರೂವ್ ಆಗಿ ಅದೊಂದು ಒಳ್ಳೆ ಇಂಪ್ಯಾಕ್ಟನ್ನು ಕೊಟ್ಟಿದೆ. ಒಂದು ಕಡೆ ಗುಡ್ ನ್ಯೂಸ್ ಇದೆ, ಆದರೆ ಒಂದು 2-3 ಕಡೆ ಬ್ಯಾಡ್ ನ್ಯೂಸ್ ಇರೋದ್ರಿಂದ ಫೈನಲಿ ಟಾಟಾ ಮೋಟರ್ಸ್ ಯಾವ ಟ್ರೆಂಡನ್ನು ತಗೊಳುತ್ತೆ ಒಂದು ಸತಿ ನೋಡೋಣ ಬನ್ನಿ. ಈ IV ಎಕೋ ಅಂತ ಒಂದು ಕಂಪನಿ ಹೊಸದಾಗಿ ನಾವು ಅಕ್ವೈರ್ ಮಾಡ್ತಿರೋ ಕಾರಣ ಟಾಟಾ ಮೋಟರ್ಸ್ನಲ್ಲಿ ಅದಕ್ಕೆ ಒಂದು ಸಿಕ್ಕಾಪಟ್ಟೆ ಡೆಟ್ಟನ್ನ ಅಕ್ವೈರ್ ಮಾಡೋ ಥರ ಆಗಿದೆ. ಕರೆಕ್ಷನ್ಸ್ಗಳು ತಗೋಬೇಕು. ಪ್ರತಿಯೊಂದು ಬುಲ್ಲಿಶ್ ಟ್ರೆಂಡಲ್ಲಿ ಒಂದು ಪುಲ್ ಬ್ಯಾಕ್ ಇದೆ ಅಂತ ನಾವು ಹೇಳೋ ಹಾಗೇನೆ, ಈ IV ಎಕೋ ಕಂಪನಿನ ಪರ್ಚೇಸ್ ಮಾಡೋದ್ರಿಂದ ಒಂದು ಇಂಟಿಗ್ರೇಷನ್ ಮತ್ತು ಡೆಟ್ ರಿಸ್ಕ್ ಕಂಪನಿಗೆ ಟಾಟಾ ಮೋಟರ್ಸ್ಗೆ ಬಂದಿರೋ ಕಾರಣ ಮತ್ತೆ ಮಾರ್ಕೆಟಲ್ಲಿ ಅಲ್ಲಿ ಕರೆಕ್ಷನ್ ತೊಗೊಂಡಿದೆ. ಇದು ಯಾವಾಗ JLR ಜಾಗ್ವಾರ್ ಮತ್ತು ಈ ಕಂಪನಿ ಯಾವಾಗ ಮತ್ತೆ ರಿಕವರಿ ಆಗುತ್ತೆ ಅನ್ನೋದು ಒಂದು ಪ್ರಶ್ನಾತ್ಮಕ ಚಿಹ್ನೆ ಆಗಿದೆ.
ಆದರೆ ಲಾಂಗ್ ರನ್ನಲ್ಲಿ ಇದು ವೊಲಟಿಲಿಟಿ ರಿಸ್ಕ್ ಲಾಂಗ್ ರನ್ನಲ್ಲಿ ಒಳ್ಳೆ ಪ್ರಾಫಿಟಬಲ್ ಕಂಪನಿ ಆಗುತ್ತೆ ಅಂತ ಇನ್ವೆಸ್ಟರ್ಸ್ ನಂಬಿದ್ದಾರೆ. ಇದರಿಂದ ನಾವೇನು ತಿಳ್ಕೊಬೋದಪ್ಪ ಅಂದರೆ ಟಾಟಾ ಮೋಟರ್ಸಿನ ನೆಕ್ಸ್ಟ್ ಫ್ಯೂಚರ್ ರನ್ ಏನಿದೆ ಅದು ಸ್ಮೂತ್ ರನ್ ಆಗಿರಲ್ಲ. ಒಂದು ಪುಲ್ ಬ್ಯಾಕು ಒಂದು ಸೆಟ್ ಬ್ಯಾಕ್ ಇದ್ದೇ ಇರುತ್ತೆ. ಆ ಸೆಟ್ ಬ್ಯಾಕನ್ನು ನೋಡಿಕೊಂಡು ಚೂರ್ಚುರೆ ಟ್ರೆಂಡ್ ಮೇಲ್ಗಡೆ ಹೋಗೋ ಸಾಧ್ಯತೆಗಳು ತುಂಬಾ ಇದೆ ಅಂತ ನಾವು ಇದರಿಂದ ತಿಳ್ಕೊಬೋದು. ಸೊ ಫೈನಲ್ ಆಗಿ ಇಲ್ಲಿಂದ ನಾವು ಏನು ತಿಳ್ಕೊಬೋದು ಸ್ನೇಹಿತರೆ ಅಂದರೆ, ಮೊದಲನೇದಾಗಿ ಒಂದು ಡಿಮರ್ಜರ್ ಆಗಿದೆ. ಇದರಿಂದ ಕಂಪನಿ ಎರಡು ಕಡೆ ಸಪ್ರೇಟಾಗಿ ಫೋಕಸ್ ಮಾಡ್ಬೋದು. ನೆಕ್ಸ್ಟು ಐವಿ ಎಕೋ ಅಂತ ಒಂದು ಕಂಪನಿನ ಪರ್ಚೇಸ್ ಮಾಡಿದೆ. ಇದರಿಂದ ಒಂದು ಯುರೋಪಿಯನ್ ಮಾರ್ಕೆಟಿನ ಗೇಟು ಓಪನ್ ಆಯಿತು. ಮೂರನೇದಾಗಿ ಒಂದು ಸೈಬರ್ ಅಟ್ಯಾಕ್ ಆದಾಗ ನಾವೇನು ತಿಳ್ಕೊತೀವಪ್ಪ ಅಂದರೆ, ದೊಡ್ಡ ಕಂಪನಿಗೂ ಕೂಡ ಸೈಬರ್ ಅಟ್ಯಾಕ್ ಆಗತ್ತೆ. ಸೊ ಸೈಬರ್ ಶೀಲ್ಡ್ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಹೌದು, ಅದು ತುಂಬ ಕಾಸ್ಟ್ಲಿ ಆದಂಥ ಪಾಠ, ಬಟ್ ಸ್ಟಿಲ್ ಅವ್ರು ಕಲಿತು ಮತ್ತೆ ವಾಪಸ್ ಎದ್ದು ಬಂದರು. ಅದಲ್ಲದೆ ಒಂದು ಗೌರ್ಮೆಂಟ್ ರಿಫಾರ್ಮ್ಸು ಇದೆಲ್ಲ ಬಂದಾಗ ಒಂದು ಗೌರ್ಮೆಂಟಿನ ಪಾಲಿಸಿ ಟಾಟಾ ಮೋಟರ್ಸ್ನ ಮತ್ತೆ ವಾಪಸ್ಸು ಬುಲ್ಲಿಶ್ ಮಾರ್ಕೆಟ್ ಕಡೆಗೆ ತೊಗೊಂಡು ಬಂದಿದೆ. ಸೊ ನಾವೀಗ ನೆಕ್ಸ್ಟ್ ನಾವು ಫೋಕಸ್ ಮಾಡಬೇಕಾಗಿರೋದು ಎಲ್ಲಪ್ಪ ಅಂದರೆ JLR ರಿಕವರಿ ಮತ್ತು CV ಆರ್ಡರ್ ಬುಕ್ಕು ಮತ್ತು EV ಶೇರ್ಸು ಇದೆಲ್ಲ ಯಾವ ಟ್ರೆಂಡಲ್ಲಿ ಹೋಗುತ್ತೆ ಅಂತ ನಾವು 2020-25ರಲ್ಲಿ ಕಾದು ನೋಡಬೇಕಾಗತ್ತೆ. ಸ್ನೇಹಿತರೆ, ಇದಾಯಿತು ಟಾಟಾ ಮೋಟರ್ಸ್ ಮತ್ತು ಅದರ ಡಿಮರ್ಜರ್ಸ್ ಬಗ್ಗೆನ ಡೀಟೇಲ್ಸ್. ಶುಕ್ರವಾರ ಮತ್ತು ಶನಿವಾರ ಸೆಮಿನಾರ್ಗಳು ಕಂಡಕ್ಟ್ ಮಾಡ್ತೀವಿ, ಅದು ಫ್ರೀ ಆಗಿರುತ್ತೆ. ಆಮೇಲೆ ಸಂಡೇ ದಿವಸ ಸರ್ವ್ ಮಾಡಬೇಕಾದ್ರೆ ಒಂದು ಡೆಮೋ ಕ್ಲಾಸ್ಗೆ ಕೂಡ ನೀವು ಕೂತ್ಕೊಂಬಿಟ್ಟು ಯು ವಿಲ್ ಬಿ ಏಬಲ್ ಟು ಎಕ್ಸ್ಪೀರಿಯನ್ಸ್ ದ ಲೈವ್ ಕ್ಲಾಸಸ್. ಅದು ಮಾಡಿ, ಪ್ಲಸ್ 10 days ಆಫ್ ಪ್ರಾಕ್ಟಿಕಲ್ಸ್ ಕೂಡ ಇರುತ್ತೆ. 9:30 to 3:30 ಪ್ರಾಕ್ಟಿಕಲ್ ಸೆಷನ್ ಆಗುತ್ತೆ. ಆಲ್ಮೋಸ್ಟ್ ಏನಿಲ್ಲ ಅಂದ್ರೆ ಒಂದು 3 ಸತಿ ನಿಮಗೆ ಪ್ರತಿಯೊಂದು ಟಾಪಿಕ್ಸು ರಿವೈಸ್ ಆಗುತ್ತೆ. ನಿಮಗೆ ಒಂದು ಸತಿ ಅದು ಮನ್ನದಟ್ಟಾಯಿತು ಅಂದರೆ ನಿಮ್ಮ ಮಾರ್ಕೆಟಲ್ಲಿ ನೀವು ಯಾವ ರೀತಿ ಮಾರ್ಕೆಟ್ ಡೌನ್ಫಾಲ್ ಆದರೂ ಕೂಡ ಹೇಗೆ ದುಡ್ಡು ಮಾಡ್ಬೋದು, ಯಾವ ರೀತಿ ನಿಮ್ಮ ಕ್ಯಾಪಿಟಲ್ನ ಪ್ರೊಟೆಕ್ಟ್ ಮಾಡ್ಬೋದು ಅಂತ ನೀವು ನೋಡ್ಕೋಬೋದು. ಥ್ಯಾಂಕ್ ಯು ವೆರಿ ಮಚ್. ಆಲ್ ದಿ ಬೆಸ್ಟ್. ಟೇಕ್ ಕೇರ್. ಹ್ಯಾಪಿ ಟ್ರೇಡಿಂಗ್.